ಈಶ್ವರಿ ದರ್ಶನ ತಗೊಂಡೆ ನಾವು ಯಾವುದೋ ಪ್ರೋಗ್ರಾಮ್ ಒಳ್ಳೆ ಕೆಲಸಕ್ಕೆ ಆಗ್ಬೋದು. ನಾವು ಅದಕ್ಕೇ ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಗ್ರೂಪಲ್ಲಿರೋರು ಎಲ್ಲರೂ ನಿಮ್ಮ ಫ್ಯಾನ್ಸನ್ನೇ. ಈ ಥರ ವ್ಲಾಗ್ನ ಬೇಕಾದ್ರೆ ಟೀಕೆ ಮಾಡ್ತಾನೆ. ಟೀಕೆ ಗೊತ್ತಾ? ಟೀಕೆ ಲೇಔಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಎಲ್ಲಿದೆ ಕೈದಿ? ಡೋಗಿಶ್ ಬಾಯ್ ಹೇಗಿದ್ಯಾ? ಚೆನ್ನಾಗಿದ್ಯಾ? ಹೈ ಬ್ರೋ, ಹೈ ಬಿಗ್ ಫ್ಯಾನ್. ಟ್ಯಾಂಕ್ ಹೆಚ್ಚಿನ ಟೈಮ್ ಬ್ರೋ. ಓಕೆ ಎಬ್ಬಲಿ ನಾನು 31st ಕೆಳಗಡೆ ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ. ಟೈಮಿಂಗ್ಸು 9:30 AM. ಇವಾಗ ಟೈಮ್ ಬಂದು 3. ಒಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಲೆಟ್ಸ್ ಗೋ. ಸೊ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತೊಂದು ವಿಡಿಯೋಗೂ ಸ್ವಾಗತ. ನಾನು ನಿಮ್ಮ ಐಡಿ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ, ಬನ್ನಿ ಮ್ಯಾಟ್ರ್ ತೋರಿಸ್ಕೊಡ್ತೀನಿ ಏನು ಅಂತ. ನಮ್ಮ ಟೋನಿ ನೋಡಿ ಇಲ್ಲಿದ್ದಾನೆ. ನೈಟ್ ಬಂದು 10:30 ಆಗಿದೆ. ನಾನು ನಮ್ಮ ಟೋನಿ ಜೊತೆ ಸುಮಾರು ಸೋಲೋ ರೈಡ್ಸ್ ಮಾಡಿದ್ದೀವಿ. ಬಟ್ ಇವತ್ತು ಫಸ್ಟ್ ಟೈಮ್ ನಮ್ಮ ಮೈಸೂರು ಬಾಯ್ಸ್ ಜೊತೆ ಒಂದು ನೈಟ್ ಡ್ರೈವ್ ಮಾಡುವ ಅಂತ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ, ಬನ್ನಿ. ನಾನಿವತ್ತು ಟೋನಿ ನಿಲ್ಲಿಸಿ ಹೋಗ್ತಾ ಇದ್ದೀನಿ, ಯಾಕಂದರೆ ಟಯರ್ ವೇರ್ ಔಟ್ ಆಗಿದೆ ತುಂಬಾ. ಸೊ ಅದಕ್ಕೆ ಸುಮಾರು ಬಾಯ್ಸ್ನ ಕರೆದಿದೆ, ಬಟ್ ಇಷ್ಟು ಬಾಯ್ಸ್ ಬಂದಿದ್ದಾರೆ ನೋಡಿ. ಸೊ ನಾನು ಟೋನಿಯನ್ನು ಕರ್ಕೊಂಬಂದಿಲ್ಲ. ಸೊ ಈ ಗಾಡಿ ಇಷ್ಟು 3 ಗಾಡಿಯಲ್ಲಿ ಆದರೂ ಒಂದು ಓಡಿಸ್ಬೇಕು ಇವಾಗ. ನೋಡೋಣ ಹೇಗಿರುತ್ತೆ ಅಂತ. ಹಾಯ್ ಲೆಟ್ಸ್ ಗೋ ಫಾರ್ ನೈಟ್ ಔಟ್. ಸೊ 25-20 ಜನಕ್ಕೆ ಕಾಲ್ ಮಾಡಿದ್ವಿ, ಬಂದಿದ್ದು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. 1 2 3 4 5 6 7 ನನ್ನ ಸೇರಿಸಿ 8 ಇಷ್ಟೇ 8 ಜನ ಬಂದಿದ್ದಾರೆ. ಸೊ ಜನ ಬಂದರು, ಬಟ್ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಬಾಲು ಎಲ್ಲೋಗೋಣ? ಎಲ್ಲಿ ಅಂತೀರಾ ಅಲ್ಲಿ? ಹೌದಾ? ಫ್ರೆಂಡ್ಸ್ ಎಲ್ಲಿ ಕರೀತಾರೋ ಅಲ್ಲಿಗೆ ಹೋಗೋಣ. ಅಲ್ಲಿ ಇಂಟರ್ನಲ್ಸ್ ಇದ್ರು ಬಂದಿದ್ಯಲ್ಲ, ಎಷ್ಟು ಒಳ್ಳೆ ಇರೋದು 1 ಮಂತ್ ಮಗ. ಫ್ರೆಂಡ್ಸ್ ಆಮೇಲೆ ನೀವು ಸಿಗ್ತಿರೋ ಇರಲ್ಲ ಗೊತ್ತಿಲ್ಲ. ಸೊ ಜಸ್ಟ್ ಚಿಲ್ ಅಷ್ಟೇ. ಫ್ರೆಂಡ್ ಅಂದ್ರೆ ಹಿಂಗೆ ಇರಬೇಕು, ಏನಂತೀರಾ? ನಮ್ಮ ಡಾಗಿಶ್ ಬಾಯ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಡಾಗಿಶ್ ಬಾಯ್ ಹೇಗಿದ್ಯಾ? ಚೆನ್ನಾಗಿದ್ಯಾ? ಸೊ ನೋಡ್ಬೋದು ನಮ್ಮ ಬಾಯ್ಸಿಗೆ ನಮ್ಮ ಡಾಗಿಶ್ ಬ್ರದರ್ ಅಟ್ಯಾಕ್ ಮಾಡ್ತಿದ್ದಾರೆ. ಬ್ರೋ, ನಾಯಿ ಕೂಡ ಮೋಸ ಮಾಡುತ್ತೆ. ಆದ್ರೆ ಮನುಷ್ಯರಷ್ಟು ನಾಯಿ ಮೋಸ ಮಾಡಲ್ಲ, ಮನುಷ್ಯನಿಂದ ಜಾಸ್ತಿ ನಿಯತ್ತಾಗಿರುತ್ತೆ. ಇದು ಮಾತು ಅಂದ್ರೆ ಅಲ್ಲಲ್ಲಲ್ಲಲ್ಲಲ್ಲ ರೆಡಿ ಆಗಿದ್ದಾರೆ. ಟೈಮ್ ಬಂದು 10:45 ಆಗಿದೆ. ಎಲ್ಲರೂ ರೆಡಿ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ, ಡೆಸ್ಟಿನೇಷನ್ ಇನ್ನು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಾನು ಯಾವಾಗಲೂ ಈ ರೂಟಲ್ಲಿ ಬರುವಾಗ ಫ್ಲೈಓವರ್ ಮೇಲೆ ಹೋಗಲ್ಲ. ಯಾಕೆ ಅಂತ ಅಂದರೆ ಇದೇ ನೋಡಿ, ಈ ಬ್ಯೂಟಿನ ನೋಡೋಕ್ಕೆ. ಅದಕ್ಕಾಗಿ ನಾನು ಈ ಕಡೆಯಿಂದನೇ ಹೋಗೋದು ನಾನು. ಸೊ ಬಾಯ್ಸ್ ಇಲ್ಲಿ ನಮ್ಮ ಸೀ ಫುಡ್ ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ನಿಮಗೆ ಸ್ವಲ್ಪ ಗೊತ್ತಾಗಿರ್ಬೋದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ, ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದ್ದೀನಿ ಅಂತ. ನಾನು ಹಾಗೆ ಬಾಯ್ಸ್ ಜೊತೆ ಹೋಗ್ತಾ ಇದ್ದೀನಿ.
ಒಳ್ಳೆ ರಾತ್ರಿಯಲ್ಲಿ ಒಳ್ಳೆ ರೈಡ್ ಮಾಡೋಕ್ಕೆ, ಅದು ಬೇರೆ ಈ ಫಾಗ್ ಬೇರೆ ಇದೆ, ಚಳಿನೂ ಇದೆ. ಅದು ನಿಮ್ಗೆ ಎಷ್ಟು ಕಾಣಿಸ್ತಿದ್ಯೋ ಬಿಡ್ತಿದ್ಯೋ ಗೊತ್ತಿಲ್ಲ. ನೈಟಲ್ಲಂತೂ ಕತ್ಲೆ, ಅದಕ್ಕೆ ನಾವು ಟಾರ್ಚ್ ತಗೊಂಬಂದು ಟಾರ್ಚ್ ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಇದ್ಯಾವುದು ಹೊಸ ಪ್ರತಿಭೆ. ಸೊ ನಾಳೆ ಬಂದು ನಮಗೆ ಕಾಲೇಜಲ್ಲಿ ಇಂಟರ್ನಲ್ಸ್ ಇದೆ. ಇಂಟರ್ನಲ್ಸ್ ಇದ್ದರೂ ನಾವು ಇವತ್ತು ರಾತ್ರಿ ನಾವು ಬಾಯ್ಸ್ ಹೇಳ್ಕೊಂಡು ಒಂದು ನೈಟ್ ಔಟ್ ಹೋಗ್ತಾ ಇದ್ದೀವಿ. ಒಂದು ಕ್ರೇಜಿ ಥಿಂಗ್ ಮಾಡುವ ಅಂತ, ಯಾಕಂದರೆ ನಾವು ಸುಮಾರು ವರ್ಷ ಆಗಿತ್ತು ಕಾಲೇಜಲ್ಲಿ ಈ ಥರ ಎಲ್ಲ ಮಾಡೋದೆ. ರೆಕಾರ್ಡ್ ಮಾಡ್ಕೊಬಿಟ್ಟಾಗ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೆವಿ ಕತ್ಲೆ ಇದೆ ಮಾತ್ರ, ಏನು ಅಂದರೂ ಏನು ಕಾಣಿಸ್ತಾ ಇಲ್ಲ. ಈ ಲೈಟ್ ಅಂತೂ ಗೊತ್ತಲ್ವಾ, ಅಷ್ಟಕ್ಕಷ್ಟೇ ಆ್ಯಕ್ಸಸ್ತು. ರೋಡ್ ಅಂತೂ ಕಾಣಿಸ್ತಾನೆ ಇಲ್ಲ. ನಿಮ್ಗೆ ಏನು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ನನಗಂತೂ ಫುಲ್ ಫಾಗ್ ಏನೂ ಕಾಣಿಸ್ತಾ ಇಲ್ಲ. ಒಂದು ಅಂದಾಜು ರೋಡ್ ಗೊತ್ತಿರೋ ಕಾರಣ ಅಂದಾಜು ಹಾಕೊಂಡು ಹೋಗ್ತಾ ಇದ್ದೀನಿ, ಬಿಟ್ಟರೆ ಏನೂ ಕಾಣಿಸ್ತಾ ಇಲ್ಲ. ನೀವು ನನ್ನ ವೀಡಿಯೋ ನೋಡ್ಕೊಂಡು ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಡೇಂಜರಸ್ ಆಗಿರುತ್ತೆ ಈ ಥರ ಎಲ್ಲ ಮಾಡೋಕ್ಕೆ ಹೋದರೆ. ರೈಟ್ ಸೂಪರ್. ನನಗೇನು ಹೊಸದೇನಲ್ಲ. ನಿಮಗೂ ಹೊಸದಲ್ಲ ಬ್ರೋ, ನಾವು ಹೊಸಬ್ರು. ಸೊ ಟೈಮ್ ಬಂದು 1:30 ಆಗಿದೆ. ಒಂದು ಸ್ಮಾಲ್ ಆಗಿ ಲೈಮ್ ಟೀ ಕುಡ್ಕೊಂಡು ಹಂಗೆ ಹೋಗೋಣ ಬನ್ನಿ, ಒಂದು ಚಿಕ್ಕ ರೈಡ್. ಇಲ್ಲೊಬ್ಬ ಡಾಗಿಶ್ ಬಾಯ್ ಇದನ್ನು ನೋಡಿ ಬ್ರೋ, ಇಲ್ಲೊಬ್ಬ ಡಾಗಿಶ್ ಬಾಯ್ ನೋಡಿ. ವಾಯ್ಸ್ ಕುಡಿತೀರಾ? ಎಲ್ಲರೂ ವ್ಲಾಗೇ ಮಾಡ್ತಿರ್ತಾರೆ. ನಮ್ಮ ಇಂಜಿನಿಯರ್ ಬಾಯ್ಸ್ ಹಂಗೇನೆ, ಇಂಜಿನಿಯರ್ ಬಿಟ್ಟು ಎಲ್ಲಾನು ಮಾಡ್ತಾರೆ. ನಮ್ಮ ಜೊತೆ ಒಂದು ಲೆಮನ್ ಟೀ ಕುಡಿಯೋಣ ನೈಟಲ್ಲಿ. ಲೈಟ್ ಆಗಿ ಕಾಫಿ ಟೀ ಎಲ್ಲ ಆಯಿತು. ಇವಾಗ ಮುಂದೆ ನಮ್ಮ ಪಯಣ ಹೋಗ್ತಾ ಇದ್ದೀವಿ ನಮ್ಮ ಮೈಸೂರು ಬಾಯ್ಸ್ ಜೊತೆ. ಬನ್ನಿ ಹೋಗೋಣ. ನಮ್ಮ ಬಾಯ್ಸಿಗೆ ಈ ರಾತ್ರಿಯಲ್ಲಿ ಆನೆ ನೋಡಿ ಪುಕ್ಕ ಪುಕ್ಕ ಅನಿಸಿರುತ್ತೆ. ಇವಾಗ ಗೋಣಿಕೊಪ್ಪದಲ್ಲಿದ್ದೀವಿ. ಒಂದು ಫ್ರೆಂಡ್ ಇಲ್ಲಿದ್ದಾನೆ, ಬಾಯ್ಸ್ ಸ್ವಲ್ಪ ಹಿಂದೆ ಇದ್ದಾರೆ, ತಿಥಿಮತಿಲಿದ್ದಾರೆ. ಇಲ್ಲಿಂದ ನಮ್ಮ ಪಯಣ ಗೊತ್ತಲ್ಲ ವಿರಾಜಪೇಟೆಗೆ, ಆ್ಯಸ್ ಯೂಶ್ವಲ್ ನೈಟ್ ರೈಡ್ ಅಂತ ಬಂದಿದ್ವಿ. ಒನ್ ನೈಟಲ್ಲಿ ನಮ್ಮ ಮನೆಗೆ ಹೋಗಿ ಪುನಃ ಮೈಸೂರು ಹೋಗಿ ಮತ್ತು ಇಂಟರ್ನಲ್ಸ್ ಬೇರೆ ಬರೀಬೇಕು ಮಾರ್ನಿಂಗ್. ಬನ್ನಿ ಇಂಟರ್ನಲ್ಸ್ ಬರೆಯೋಕ್ಕಾಗುತ್ತಾ ಅಂತ ನೋಡೋಣ. ಎಲ್ಲ ಬಂದಿದ್ದಾರೆ. ನಾವು ಗೋಣಿಕೊಪ್ಪದಲ್ಲಿದ್ದೀವಿ ನೋಡಿ, ಗೋಣಿಕೊಪ್ಪಲ್ಲಿದ್ದೀವಿ. ಇವಾಗ ವಿರಾಜಪೇಟೆ ಹೋಗೋಣ. ವಿರಾಜಪೇಟೆ ಹೋಗಿ ನಮ್ಮ ಬೆಟ್ಟ ಅಂದರೆ ಒಂದು ಪಾಯಿಂಟ್ ತೋರಿಸಿ ಪುನಃ ಮೈಸೂರು ಹೋಗ್ಬೇಕು. ಮೈಸೂರಿಗೆ ಹೋಗ್ಬೇಕಾ? ಮತ್ತೆ ಇಂಟರ್ನಲ್ಸ್ ಬರೀಬೇಕಲ್ಲ. ವಿಷಯ ಅಯ್ಯಯ್ಯೋ. ವಿ ಆರ್ ಇಂಟು ವಿರಾಜಪೇಟೆಗೆ ಬಂದಿದ್ದೀವಿ. ನೈಟ್ ರೈಡ್ ಅಂತೇಳಿ ವಿರಾಜಪೇಟೆಗೆ ಬಂದಾಯಿತು. ಇವಾಗ ಬೆಳಗ್ಗೆ ಪುನಃ ಮೈಸೂರಿಗೆ ಹೋಗಬೇಕು. ಅದಾದಮೇಲೆ ಇಂಟರ್ನಲ್ಸ್ ಮುಗಿಸ್ಕೊಂಡು ಪುನಃ ವಿರಾಜಪೇಟೆಗೆ ಬರಬೇಕು ಮನೆಗೆ. ಇಷ್ಟೇ ಜೀವನ ಒಂದು. ಸೊ ನಮ್ಮ ಬಾಯ್ಸ್ ಎಲ್ಲ ನಮ್ಮ ಊರಿಗೆ ಬಂದಿದ್ದಾರೆ ವಿರಾಜಪೇಟೆಗೆ. ನೈಟ್ ಔಟ್ ಅಂತ ಕರ್ಕೊಂಬಂದಿದ್ದೀನಿ. ನಾವು ಇವಾಗ ಚೌಕಿಯಲ್ಲಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಟೈಮ್ ಬಂದು ಎಲ್ಲಿಗೆ ಬಂತು? 2:58. ಎಲ್ಲಿ ಕಾಣ್ತಾ ಇಲ್ಲ. ಕಾಣ್ತಿದೆ ಇವಾಗ. ನಾವು ಇವಾಗ ಬಂದು ಇಲ್ಲ ಅಡ್ರೆಸ್ ಚೌಕಿ ವಿರಾಜಪೇಟೆ. ಚೌಕಿ ಇದು. ವಿರಾಜಪೇಟೆಯಲ್ಲಿ ಇದ್ದೀವಿ. ಸ್ಟೇಷನ್ ಬಂದು ವಿರಾಜಪೇಟೆ ನಮ್ಮದು. ಓಕೆನಾ? ಮೈಸೂರಲ್ಲಿ ಹಿಂಗೆ ಓಡಾಡ್ತಿದ್ವಿ ಒಂದು 4 ಅವರ್ ಹಿಂದೆ. ಇವಾಗ ವಿರಾಜಪೇಟೆ ಓಡಾಡ್ತಿದ್ದೀವಿ ಈ ಥರ. ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋಯ್ತು ಮಲ್ಕ. ಬಾಯ್ಸ್ನ ಮನೆ ಹತ್ರ ಕರ್ಕೊಂಡು ಹೋದೆ, ನಮ್ಮ ಮನೆ ಹತ್ರ ತೋರ್ಸೋಕೆ 3 ಗಂಟೆ ರಾತ್ರಿಯಲ್ಲಿ. ಇವಾಗ ನಮ್ಮ ಪಯಣ ಮೈಸೂರಿಗೆ. ವಿರಾಜಪೇಟೆ ನಮ್ಮ ಮನೆಗೆ ಬಂದೆ. ಏನನ್ನಿಸ್ತು? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವೆದರು
ಇಲ್ಲಿದ್ದು ರೋಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಆಮೇಲೆ ಒಳಗೆ ಹೋಗೋದು ಆದಿ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ, ಅದೊಂದು ಬೇಜಾರಿದೆ. ಏನು ಮಾಡೋಕ್ಕಾಗಲ್ಲ, ಇಷ್ಟೊತ್ತಿಗೆ ಮನೆಗೆ ಹೋದ್ರೆ ನನಗೂ ಹೊಡಿತಾರೆ ನಿಮಗೂ ಹೊಡಿತಾರೆ. ನಾನು ಕೊಡಿಯಲ್ಲ ಅಪ್ಪ, ನನಗೆ ಕೊಡಿತಾರೆ, ನಾ ಕೊಟ್ಬಿಡ್ತೀನಲ್ಲ ಅವನೇ ಕರ್ಕೊಂಡು ಬಂದಿದ್ದಂತ. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಮೈಸೂರು, ಹೆಡಿಂಗ್ ಬ್ಯಾಕ್ ಟು ಮೈಸೂರು ಗೈಸ್. ಎಂಟ್ರೆನ್ಸ್ ಬರೀಬೇಕು, ಬರಿಬೇಕಾ? ಅದು ಯೋಚನೆ ಮಾಡೋಣ, ಬೆಳಗ್ಗೆ ಯೋಚನೆ ಮಾಡೋಣ. ಇವಾಗ 3:30 ಆಗಿದೆ ಟೈಮ್. ಗೋಣಿಕೊಪ್ಪ ಹತ್ರ ಇದ್ದೀವಿ. ಮೈಸೂರು ಹೋಗುವ ಅಂತ ಇವಾಗ ಬಾಯ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಮೈಸೂರು ಹೋಗ್ತೀವಿ. ಮೈಸೂರು ಹೋಗಿ ಗೊತ್ತಲ್ವಾ ನಾವು ಏನು ಮಾಡ್ಬೇಕಂತ ಬಾಯ್ಸ್ ಎಲ್ಲ? ಕಾಲೇಜ್ ಹೋಗಿ ಇಂಟರ್ನಲ್ಸ್ ಬರಿಬೇಕು ಗುರು. ಏನು ಮಾಡೋದು ಹೇಳಿ? ಪಾಪ ಫೈನಲ್ ಇಯರ್ ಟ್ರಿಪ್ ಹೋಗಿಲ್ಲ ಅಂತೇಳಿ ಇದೆಲ್ಲ ಮಾಡ್ತಿದ್ದಾರೆ. ಏನು ಮಾಡೋದು? ಟ್ರಿಪ್ ಹೋಗ್ಬೋದು, ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಸ್ಕೂಲು ಕಾಲೇಜಲ್ಲಿ ಹೋದ ಟ್ರಿಪ್ಪೇ ಸೂಪರ್ ಆಗಿತ್ತು ಮಾತ್ರ. ಕಾಲೇಜ್ ಒಂದು ಆರ್ಗನೈಸ್ ಮಾಡ್ತಿದ್ರು, ನಮ್ಮ ಕಾಲೇಜಲ್ಲಿ ಆರ್ಗನೈಸ್ ಮಾಡಲ್ಲ, ನಾವು ಓಪನ್ ಆಗಿ ಹೇಳ್ತೀನಿ. ಬಟ್ ನಮ್ಮ ಕಾಲೇಜ್ ಸ್ಕೂಲಲ್ಲಿ ಆರ್ಗನೈಸ್ ಮಾಡ್ತಿದ್ರು, ಕರ್ಕೊಂಡು ಹೋಗ್ತಿದ್ರು ಇಷ್ಟಿಷ್ಟು ಅಮೌಂಟ್ ಅಂತ. ಬಟ್ ಇಟ್ಸ್ ಕಾಮನ್, ಇಂಜಿನಿಯರಿಂಗಲ್ಲಿ ಹೋಗ್ಬೇಕು, ಬಟ್ ನಾವು ಎಲ್ಲೂ ಹೋಗಿಲ್ಲ. ಸ್ಯಾಡ್ ಪಾರ್ಟ್ ಅದೇ. ಬಟ್ ನಾನು ಒಬ್ಬನೇ ಎಂಜಾಯ್ ಮಾಡಿದ್ದೀನಿ, ದಟ್ಸ್ ಇನಫ್. ಬಟ್ ನಮ್ಮದು ಬ್ಯಾಚುಲರ್ ಯಾರು ಎಂಜಾಯ್ ಮಾಡಿಲ್ಲ. ಅದೇನು ಮಾಡೋಕ್ಕಾಗಲ್ಲ, ಫ್ಯೂಚರಲ್ಲಿ ಅವ್ರು ಎಂಜಾಯ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಆರಾಮಾಗಿ ಎಂಜಾಯ್ ಮಾಡ್ತಾ ಇರೋಣ, ಸೂಪರಾಗಿ ಬಿಂದಾಸ್ ಆಗಿರೋಣ. ಏನಂತೀರಾ? ಕುಡ್ದ ಸ್ಪಾಟಿಗೆ ಇವಾಗ ವಾಪಸ್ ತಿನ್ನಕ್ಕೆ ಬ್ಯಾಕ್ ಟು ಪೆವಿಲಿಯನ್ ಗೈಸ್. ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಏಡಿ ಏನಾದರೂ ಕೊಡಿಸ್ತಾನೆ ಈಗ? ಏಡಿ ಏನು ಕೊಡಿಸ್ತಾನೆ? ಏನು ಬೇಕೆಲ್ಲ ಕೊಡಿಸ್ತೀನಿ. ಬಿರಿಯಾನಿ. ಒಂದು ಲೆಮನ್ ಟೀ ಕೊಡಿ ಅನ್ನ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಗಾಡಿನೆಲ್ಲ ನಿಲ್ಲಿಸಿ ಇಲ್ಲಿ ಹೋಗ್ಬಿಟ್ಟಿದ್ದೀವಿ ಅಂತ ಪ್ರ್ಯಾಂಕ್ ಮಾಡಿದ್ದೀವಿ. ಹುಡುಕ್ತಾ ಇದ್ದಾನೆ. ಗೊತ್ತಿಲ್ಲ ಅವನಿಗೆ ನಾವು ಇಲ್ಲಿ ಉಸ್ಕೊಂಡಿರೋದು. ಗಾಡಿನೆಲ್ಲ ತಗೊಂಡು ಇಲ್ಲಿ ಲಾರಿಯಿಂದ ಹಾಕಿದ್ದೀವಿ. ಇಲ್ಲಿ ಕತ್ತಲೆ ಕಾಣಿಸ್ತಿಲ್ಲ ನಿಮಗೆ ನೋಡಿ, ಕೆಳಗಿಂದ ಮಾಡ್ತಿದ್ದೀನಿ. ತಲೆ ಕಟ್ಟೋಗಿದೆ ಫುಲ್ಲು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಸನ್ರೈಸ್ ಹಾಕಿದೆ, ಟೈಮ್ 6:15 ಆಗಿದೆ. ಸೊ ಇನ್ನು 20 ಮಿನಿಟ್ಸಲ್ಲಿ ಮೈಸೂರಲ್ಲಿ ಇರ್ತೀವಿ. ನಮ್ಮ ಫ್ರೆಂಡ್ ಅವರ ಅಜ್ಜಿ ಮನೆಗೆ ಬಂದಿದ್ದೀವಿ. ಬಂದು ಇಲ್ಲೊಂದು ಸತಿ ಫಸ್ಟ್ ಕುಡ್ಕೊಂಡು ಹಾಗೆ ಹೋಗೋಣ. ಚಳಿಯಲ್ಲಿ ಬಂದು ನಮ್ಮ ಬಾಯ್ಸ್ ಇವಾಗ ಬಿಸಿ ಬಿಸಿ ಮಾಡ್ಕೊಳ್ತಿದ್ದಾರೆ ರೋಡಲ್ಲಿ. ಬಾಯ್ಸ್ ನೋಡಿ ಬಿಸಿ ಮಾಡ್ಕೊಳ್ತಿದ್ದಾರೆ. ನೀವು ಸಹ ಬಿಸಿ ಮಾಡ್ಕೊಳ್ಳಿ. ಇಲ್ಲ ಕೈ ಐಸಿರೋದು ಸ್ವಲ್ಪ ಹೀಟ್ ಆಗುತ್ತೆ. ಸೂಪರ್ ಫೀಲ್ ಬರ್ತಿದೆ ಬೆಂಕಿಯಲ್ಲಿ. ಏನು ಫೀಲ್ ಬರ್ತಿದೆ ಅದೇ? ಬಿಸಿ 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 ಬಿಸಿ. ಇಲ್ಲೂ ಒಳ್ಳೆ ಕಾಫಿ ಸಿಕ್ಕಿದೆ ಕುಡಿಯೋಕ್ಕೆ. ಬಾಯ್ಸ್ ಬಿಸಿ ಕಾಯಿಸ್ಕೊಳ್ತಾ ಇದ್ದಾರೆ. ನಾವು ಒಂದು ಕಾಫಿ ಕುಡಿಯೋಣ. ಈಗೀಗ ಕಾಲೇಜ್ ಎಂಟರ್ ಆಗ್ತಿರೋ ಬಾಯ್ಸಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಕಾಲೇಜ್ ಹೋಗ್ತೀರಾ, ಅಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ ಸಿಗ್ತಾರೆ. ಫ್ಲವರ್ಸ್ ಜೊತೆ ABCD 1 2 3 4 ಕಲಿತೀರಾ. ಬಟ್ ಫ್ಲವರ್ ಒಂದಲ್ಲ ಒಂದು ದಿವಸ ಬಾಡೋಗುತ್ತೆ ಮಗ. ಆ ಬ್ಯೂಟಿಫುಲ್ ಫ್ಲವರ್ಗೆ ಯಾರು ಬೇಕಾದರೂ ಕಬೀರ್ ಸಿಂಗ್ ಆಗ್ಬೋದು, ಆದರೆ ನಿಮ್ಮ ಅಮ್ಮನಿಗೆ KGF ರಾಕಿ ಬಾಯ್ ಆಗ ಮಗ ನೀನು. ಸೊ ಗಾಯ್ಸ್, ವಿ ಆರ್ ಇನ್ ಮೈಸೂರು ನಾವು.
ಸೊ ನೈಟ್ ರೈಡ್ ಹೇಗಿತ್ತು? ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ, ಇವಾಗೆಲ್ಲ ಡಿಸ್ಪಸ್ ಆಗ್ತಾರೆ. ಹೇಗಿತ್ತು ನೈಟ್ ರೈಡ್? ಒಂದು ಸ್ಮಾಲ್ ನೈಟ್ ರೈಡ್ ಅಷ್ಟೇ ನಮ್ಮ ಮೈಸೂರು ಬಾಯ್ಸ್ ಜೊತೆ. ಸುಮಾರು ದಿವಸ ಆಗಿತ್ತು, ಸುಮಾರು ವರ್ಷನೇ ಆಗಿತ್ತು ಇವ್ರ ಜೊತೆ ಎಲ್ಲೂ ಹೋಗೋದೆ ನೈಟಲ್ಲಿ. ಸೊ ಹಾಗೆ ಹೋಗುವ ಅಂತ ಪ್ಲ್ಯಾನ್ ಹಾಕಿ ಪ್ಲ್ಯಾನಿಗೆ ತಕ್ಕಾಗಿ ಎಲ್ಲ ಬಾಯ್ಸ್ ಬಂದರು. ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನೈಟ್ ರೈಡ್ ಯಾವಾಗಾದ್ರೂ ಒಂದೊಂದು ಸತಿ ನೈಟ್ ರೈಡ್ ಚಂದ. ಯಾವಾಗಲೂ ನೈಟ್ ರೈಡ್ ಮಾಡಿದ್ರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ನಿದ್ದೆ ಈಸ್ ಇಂಪಾರ್ಟೆಂಟ್ ಟು ಅವರ್ ಹೆಲ್ತ್. ನಿದ್ದೆನೇ ಎಲ್ಲ. ದೆನ್ ಹೇಗಿತ್ತು ವ್ಲಾಗ್? ಏನೂ ಇತ್ತಿಲ್ಲ, ಕತ್ಲೆ ಇತ್ತು ಅಂತ ಗೊತ್ತು. ನೋಡೋಣ ಹೇಗಿದೆ ಅಂತ. ನಾನು ಎಡಿಟಿಂಗ್ ಮಾಡೋಂಗೆ ನೋಡ್ತೀನಿ ಹೆಂಗಿದೆ ಅಂತ. ನಾನು ನೋಡಿಲ್ಲ. ಸೊ ನಾವಿವತ್ತು ಇಂಟರ್ನಲ್ಸ್ ಬರಿತೀವ ಇಲ್ವಾ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಇಂಟರ್ನಲ್ಸ್ ಬರಿಬೇಕು ಅನ್ನೋ ಮೂಡೇನೋ ಇದೆ, ಆದರೆ ಇಂಟರ್ನಲ್ಸ್ ಬರೆಯೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಒಳ್ಳೆ ಬಿಸಿಲು ಬೇರೆ ಇದೆ. ಇಂಟರ್ನಲ್ಸ್ ಬರಿತೀವ ಇಲ್ಲ ಅಂತ ಕೇಳ್ತಿದ್ಯಾ? ನೋಡಿ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಹಾಕಿ. ಬರಿತೀವ ಇಲ್ಲ ಅಂತ. ಇನ್ನೂ ಟೈಮ್ ಐತೆ, 2 hours ಟೈಮ್ ಐತೆ. ಓದೋಕ್ಕಾದ್ರೆ ಓದ್ತೀವಿ, ಇಲ್ಲಾಂದರೆ ಇಂಟರ್ನಲ್ಸ್ ಬರೆಯೋಕ್ಕಾಗಲ್ಲ ಅಷ್ಟೇ. ನಮ್ಮ ಬಾಲು ಬಾಯ್ ಏನು ಮಾಡ್ತೀವಿ ನೋಡೋಣ. ಬಾಲು ಏನಾದೆ? ಹೇಗಿತ್ತು? ವಿರಾಜ್ಪೇಟೆ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಾಗಲ್ಲಿ ಕಳೆದೋದ, ರೋಡೇ ಕಾಣ್ತಾ ಇಲ್ಲ. ಅದು ಹೆಂಗೆ ಬರ್ತಿದ್ವೋ ಏನೋ ಅರ್ಥನೇ ಆಗ್ತಾಯಿಲ್ಲ. ಫುಲ್ ಕನ್ಸ್ತಾರ ಐತಲ್ಲ. ಮೂವಿಯಲ್ಲಿ ನೋಡ್ತೀವಲ್ಲ ಆ ಥರ ಇತ್ತು. ಎಂತ ಮಾಡೋದು ಮರೆಯ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ದಿಸ್ ಇಸ್ AD ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬೈ ಬಾಯ್.